ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಒಂದು ಬಿಗ್ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಹೊಸ ಪುಸ್ತಕ ದಂಗಲ್ ಆರಂಭ ಆಗತ್ತಾ? ಕರ್ನಾಟಕದಲ್ಲಿ ಪುಸ್ತಕ ದಂಗಲ್ಗೆ ಕಾರಣ ಆಗತ್ತಾ? RSS ಸಂಸ್ಥಾಪಕ ಪಠ್ಯಕ್ಕೆ ಆಕ್ಷೇಪ ಈಗ ವ್ಯಕ್ತವಾಗ್ತಾ ಇದ್ದು 10ನೇ ತರಗತಿಯಲ್ಲಿರುವಂತಹ ಹೆಗಡೆ ವಾರ್ ಪಠ್ಯಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹೊಸ ಪುಸ್ತಕ ದಂಗಲ್ ನಡೆಯುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕಿದೆ. ಈಗಾಗಲೇ ಕರ್ನಾಟಕದಲ್ಲಿ ಈ ರೀತಿಯಂತಹ ಬೆಳವಣಿಗೆಗಳು ನಡೆಯೋದಕ್ಕೆ ಕಾರಣ RSS ಸಂಸ್ಥಾಪಕ ಪಠ್ಯಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಇಂತಹ ಮತ್ತೊಂದು ಬೆಳವಣಿಗೆ ನಡೀಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಪ್ರಮುಖವಾಗಿ ಇಲ್ಲಿ 10ನೇ ತರಗತಿಯಲ್ಲಿರುವಂತಹ ಹೆಗಡೆ ವಾರ್ ಪಠ್ಯ ಇದೆಯಲ್ಲ, ಇದು ಈಗ ಆಕ್ಷೇಪಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ಟೆಕ್ಸ್ಟ್ ಅಲ್ಲಿರುವಂತದ್ದು ಅಥವಾ ಈ ಒಂದು ಪಠ್ಯದಲ್ಲಿ ಇರುವಂತಹ ಆಕ್ಷೇಪಕ ವಿಚಾರಗಳು ಏನೇನು, ಯಾವ ಕಾರಣಕ್ಕಾಗಿ ಆಕ್ಷೇಪವನ್ನು ಮಾಡಲಾಗಿದೆ, ಇದರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಈಗಾಗಲೇ ಅನೇಕ ವಿಚಾರಗಳು ಪಠ್ಯಕ್ಕೆ ಸೇರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಅದು ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗದ ಹಾಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಸಮಿತಿಗಳಿರುತ್ತೆ. ಆದ್ರೆ ಈಗ RSS ಸಂಸ್ಥಾಪಕ ಪಠ್ಯಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಹೆಗಡೆ ವಾರ್ ಪಠ್ಯಕ್ಕೆ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಮತ್ತೊಂದು ಪಠ್ಯದ ಈಗಾಗಲೇ ಹೆಡ್ಗೆ ವಾರ್ ದಂಗಲ್ ನಡೆಯುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇದು ಹುಟ್ಟು ಹಾಕಿದೆ. RSS ಸಂಸ್ಥಾಪಕ ಪಠ್ಯಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಈಗಾಗಲೇ ಒಂದಷ್ಟು ಪಠ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಯಾವ್ಯಾವ ಪಠ್ಯಗಳನ್ನು ಸೇರಿಸಿಕೊಳ್ಳಬೇಕು, ಪ್ರಮುಖವಾಗಿ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಠ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನ ಕೂಡ ಮೆನ್ಷನ್ ಮಾಡಲಾಗಿರೋದು, ಒಂದಷ್ಟು ಆಕ್ಷೇಪಗಳು ವ್ಯಕ್ತ ಆಗಿದ್ದು ವಿವಾದಕ್ಕೆ ಕಾರಣ ಆಗಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇವೆಲ್ಲವೂ ಕೂಡ ಬಂದು ಹೋಗಿರೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಈಗ ಮತ್ತೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಆಗಿರುವಂತದ್ದು 10ನೇ ತರಗತಿಯಲ್ಲಿರುವಂತಹ ಒಂದು ಪಠ್ಯ. ಆ ಪಠ್ಯ ಏನು ಅಂದ್ರೆ ಹೆಡ್ಗೆ ವಾರ್ ಅನ್ನುವಂತಹ ಒಂದು ಪಠ್ಯ. ಇದಕ್ಕೆ ಈಗ ಸಂಬಂಧಪಟ್ಟ ಹಾಗೆ RSS ಸಂಸ್ಥಾಪಕ ಅನ್ನೋ ಅವರ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಕ್ಷೇಪ ವ್ಯಕ್ತವಾಗಿದೆ. ಆ ಒಂದು ಆಕ್ಷೇಪ ಬಂದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ದಂಗಲ್ ಎದುರಾಗತ್ತ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಲೋಹಿತ್ ಚಕ್ರತೀರ್ಥ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್ ಚಕ್ರತೀರ್ಥ ಅವರೇ, ಒಂದ್ ಕಡೆ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ನೋಡೋದಾದ್ರೆ ಯಾವ್ಯಾವ ಅಂಶ, ಯಾವ್ಯಾವ ಪುಸ್ತಕದಲ್ಲಿ ತರಗತಿಗಳಲ್ಲಿ ಯಾವ್ಯಾವ ಪಠ್ಯಗಳನ್ನು ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾನದಂಡಗಳು ಕೂಡ ಇದೆ ಅಂತ ಹೇಳಿ. ಸೊ ಒಂದ್ ಕಡೆ ಈಗ ಹೆಡ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇರುವಂತದ್ದು, ಏನ್ ಹೇಳೋದಕ್ಕೆ ಬಯಸ್ತೀರಿ? ಆಕ್ಷೇಪಗಳು ಯಾವ ಕಡೆಯಿಂದ ವ್ಯಕ್ತ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನೇರವಾಗಿ ನನಗೆ ಯಾರು ಈ ರೀತಿಯ ಆಕ್ಷೇಪ ಇದೆ ಅಂತ ಯಾರು ಹೇಳಿಲ್ಲ. ಬಹುಶಃ ಆಕ್ಷೇಪ ವ್ಯಕ್ತ ಆದ್ರೆ ಒಂದು ಸಮಾಜದ ಒಂದು ವರ್ಗದಿಂದ ಅಥವಾ ಒಂದು ಸಮುದಾಯದಿಂದ ಅಥವಾ ಒಂದು ಸಣ್ಣ ಪಂಗಡದಿಂದ ಆಗಿರಬಹುದು. ಅದು ಕೇವಲ ತಿಳುವಳಿಕೆ ಕೊರತೆಯಿಂದ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹೆಡ್ಗೆವಾರ್ ಅವರ ಬಗ್ಗೆ ಗೊತ್ತಿರುವ ವ್ಯಕ್ತಿಗಳು ಯಾರು ಕೂಡ ಅವರ ಚಿಂತನೆಯನ್ನ ಅದರಲ್ಲಿ ಆಕ್ಷೇಪಾರ್ಹ ಅಂಶಗಳನ್ನ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಒಬ್ಬ ರಾಷ್ಟ್ರೀಯ ಚಿಂತಕ ಅನ್ನೋ ನೆಲೆಯಲ್ಲಿ ಹೆಡ್ಗೆವಾರ್ ಅವರನ್ನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ನಾವು ಸೇರ್ಪಡೆ ಮಾಡಿದ್ದೇವೆ. ಅಂದ್ರೆ ಈಗ ಕೆಲವೊಂದು ನಾವು ಈ ಹಿಂದೆ ಕೂಡ ಗಮನಿಸಿ ಒಂದೊಂದು ಅಂಶಗಳನ್ನು ನೀವು ಕೂಡ ಬೇರೆ ಬೇರೆ ತರಗತಿಗಳ ಪಠ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳಿದ್ರಿ, ಯಾವ್ದನ್ನ ಸೇರಿಸಬಹುದು ಯಾವ್ದನ್ನ ಸೇರಿಸಬಾರದು ಅಂತ ಹೇಳಿ. ಇದು ಈಗ ಒಂದಷ್ಟು ಕಡೆಗಳಿಂದ ಅಂದ್ರೆ ಬೇರೆ ಬೇರೆ ಧರ್ಮದವರ ಕಡೆಯಿಂದ ಆಕ್ಷೇಪಕ್ಕೆ ಕಾರಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಅಂದ್ರೆ ಮನವರಿಕೆ ಮಾಡುವಂತಹ ಪ್ರಯತ್ನಗಳು ಏನಾದ್ರೂ ಆಗತ್ತಾ, ಹೇಗೆ ಅಂತ ಹೇಳಿ? ಇಲ್ಲ, ಇಲ್ಲಿ ಮನವರಿಕೆ ಮಾಡುವಂತ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ಅವರ ಆಕ್ಷೇಪ ಏನು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ, ಮತ್ತು ಆಕ್ಷೇಪ ಯಾವ ವಿಚಾರಕ್ಕೆ ಅನ್ನೋದು ನೋಡ್ಬೇಕಾಗತ್ತೆ, ಮತ್ತು ಇಲ್ಲಿ ಆಕ್ಷೇಪ ಮಾಡ್ತಾ ಇರೋರು ಎಷ್ಟು ಜನ ಅಧ್ಯಾಯಗಳನ್ನ ಓದಿದ್ದಾರೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಈಗ ಇದುವರೆಗೆ ಪಠ್ಯಪುಸ್ತಕಗಳು ಮಕ್ಕಳ ಕೈಗೆ ಇನ್ನೂ ಹೋಗಿಲ್ಲ. ಹಾಗಾಗಿ ಪಠ್ಯಪುಸ್ತಕಗಳ ಈ ಅಧ್ಯಾಯಗಳನ್ನ ಈ ವ್ಯಕ್ತಿಗಳು ಓದಿರೋ ಸಾಧ್ಯತೆ ಕೂಡ ಇಲ್ಲ. ಓದಿ ಅದರಲ್ಲಿ ಏನಾದ್ರೂ ಆಕ್ಷೇಪ ಇದ್ರೆ ಅದರ ಬಗ್ಗೆ ಅವರು ಆಕ್ಷೇಪ ಮಾಡೋದಕ್ಕೆ ಸಂಪೂರ್ಣವಾಗಿ ಸ್ವತಂತ್ರ ಇದ್ದಾರೆ. ನಾನು ಯಾವತ್ತೂ ಹೇಳುತ್ತೇನೆ, ಪ್ರಜಾಪ್ರಭುತ್ವ ದೇಶ, ಹಾಗಾಗಿ ಯಾವುದೇ ರೀತಿಯ ಚರ್ಚೆ ಸಂವಾದಕ್ಕೆ ಅವಕಾಶ ಇದೆ. ಆದ್ರೆ ಯಾವುದೇ ಒಂದು ವಿಚಾರ ಅದರಲ್ಲಿ ಏನ್ ಬಂದಿದೆ, ಏನ್ ಹಾಕಿದ್ದಾರೆ ಯಾವುದನ್ನು ನೋಡದೆ
ನೇರ ನಾನು ಆರೋಪ ಮಾಡ್ತೇನೆ ಅಂತ ಹೇಳುವ ಕೆಲವು ಸೋಕಾಲ್ಡ್ ಶಿಕ್ಷಣ ತಜ್ಞರು ಅಥವಾ ಸೋಕಾಲ್ಡ್ ಈ ಎಮಿನೆಂಟ್ ಹಿಸ್ಟೋರಿಯನ್ಸ್ ಬಗ್ಗೆ ನನಗೆ ಅನುಕಂಪ ಇದೆ. ಅವರು ಯಾವ ವಿಚಾರವನ್ನು ಇಟ್ಟುಕೊಂಡು ಆಕ್ಷೇಪ ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಈಗ ಹೆಡ್ಗೇವಾರ್ ಅವರ ಭಾಷಣದ ಪಠ್ಯವನ್ನ ಇದರಲ್ಲಿ ಸೇರಿಸೋದಕ್ಕೆ ಒಂದ್ ಕಡೆ ಸರ್ಕಾರ ಕೂಡ ಶಿಫಾರಸು ಮಾಡಿತ್ತು ಅಂತ ಹೇಳಿ, ಆ ಒಂದು ಶಿಫಾರಸಂತಾನೆ ಈ ಸಲ ಸೇರಿಸಲಾಗಿರೋದಾ ಹೇಗೆ? ಇಲ್ಲ, ಆ ರೀತಿಯ ಶಿಫಾರಸು ಏನಾದ್ರು ಯಾರ ಕೈಗಾದ್ರೂ ಸಿಕ್ಕಿದ್ರೆ ಅವರು ದಯವಿಟ್ಟು ಬಿಡುಗಡೆ ಮಾಡಬೇಕು. ಸರ್ಕಾರ ಈ ರೀತಿ ಹೆಡ್ಗೇವಾರ್ ಅವರನ್ನ ಸೇರಿಸಬೇಕು ಅಂತ ಹೇಳಿರುವ ಶಿಫಾರಸು ಅದು ಅವ್ರಿಗೆ ಎಲ್ಲಿ ಸಿಕ್ಕಿತ್ತು, ಯಾರು ಕೊಟ್ಟರು ಅನ್ನೋದನ್ನು ಕೂಡ ಅವ್ರು ಹೇಳ್ಬೇಕಾಗತ್ತೆ. ಆ ರೀತಿಯ ಪತ್ರವನ್ನು ಏನಾದ್ರು ಅವರು ಬಿಡುಗಡೆ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಆವಾಗ ಕೊಡಬಹುದು. ಇದರಲ್ಲಿ ಈ ಟೆಕ್ಸ್ಟ್ ಅಲ್ಲಿ ಇರುವಂತಹ ಅಥವಾ ಈ ಒಂದು ಪಠ್ಯದಲ್ಲಿರುವಂತಹ ಅಂಶಗಳು ಏನೇನು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಇದು ಮುಖ್ಯವಾಗಿ ನಾವು ಕನ್ನಡ ಭಾಷೆಯ ಪಠ್ಯಪುಸ್ತಕಗಳನ್ನು ನಾವು ಕೊಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ, ನಾನು ಪ್ರಾರಂಭದಲ್ಲೇ ಅಂದ್ರೆ ಈ ಸಮಿತಿಯ ರಚನೆಯಾದ ಸಂದರ್ಭದಲ್ಲೇ ನಾನು ಹೇಳ್ತಾ ಇದ್ದೆ, ನಾವು ಭಾಷಾ ಪಠ್ಯಪುಸ್ತಕಗಳನ್ನ ನಾವು ಕೊಡುವಾಗ ನಾವು ಅದರಲ್ಲಿ ಸಿದ್ಧಾಂತಗಳನ್ನ ತುರುಕುವ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಭಾಷೆ ಅಂದ್ರೆ ಒಂದು ಸಂವಹನವನ್ನು ಹೇಳ್ಕೊಡುವಂತ ಕೆಲಸ ಆಗ್ಬೇಕು ಅಂತ. ಆದ್ರೆ ಸಂವಹನವನ್ನು ಹೇಳ್ಕೊಡುವುದ್ರ ಅದನ್ನು ಬಿಟ್ಟು ಮಿಕ್ಕ ಎಲ್ಲ ಕೆಲಸಗಳು ಕೂಡ ಕಳೆದ 5-6 ವರ್ಷಗಳಲ್ಲಿ ಪರಿಷ್ಕರಣೆ ಹೆಸರಲ್ಲಿ ನಡೆದಿದೆ. ಬರಗೂರು ರಾಮಚಂದ್ರಪ್ಪ ಅವರು ಎಲ್ಲಾ ಸಿದ್ಧಾಂತಗಳನ್ನ ಅವರಿಗೆ ಪೂರಕವಾಗಿರುವಂತಹ ಎಲ್ಲ ಸಿದ್ಧಾಂತಗಳನ್ನ, ಅವರಿಗೆ ಪೂರಕವಾಗಿರುವ ಎಲ್ಲ ಅಂಶಗಳನ್ನ, ಅಧ್ಯಾಯಗಳನ್ನ ಪಠ್ಯಪುಸ್ತಕದ ಒಳಗೆ ತುರುಕಿದ್ರು, ಭಾಷಾ ಪಠ್ಯಪುಸ್ತಕಗಳ ಒಳಗೆ ತುರುಕಿದ್ರು. ಹಾಗಾಗಿ ನಾವು ಆ ರೀತಿಯ ಸಿದ್ಧಾಂತಗಳನ್ನ ಕೊಟ್ಟು ಮಕ್ಕಳ ಮನಸ್ಸನ್ನು ಹಾಳು ಮಾಡುವುದರ ಬದಲಿಗೆ ಮಕ್ಕಳಿಗೆ ಏನೋ ಒಂದು ಅಭಿವ್ಯಕ್ತಿ ಮಾಡುವುದಕ್ಕೆ, ಸಂವಹನ ಮಾಡುವುದಕ್ಕೆ ಪೂರಕವಾಗಿರುವಂತಹ ಭಾಷಾ ಒಂದು ಕೌಶಲವನ್ನು ವೃದ್ಧಿ ಮಾಡುವ ದೃಷ್ಟಿಯಿಂದ ಒಂದಷ್ಟು ಅಂಶಗಳನ್ನು ಸೇರಿಸಿದ್ದೇವೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಸಿದ್ಧಾಂತವನ್ನ, ಯಾವುದೇ ಐಡಿಯಾಲಜಿಯನ್ನ ತುರುಕುವಂತ ಒಂದು ಯೋಚನೆಯೂ ಇಲ್ಲ ಮತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಿಲ್ಲ. ನಾವು ಮುಖ್ಯವಾಗಿ ಮಾಡಿರುವಂತದ್ದು ಮಕ್ಕಳ ಭಾಷಾ ಕೌಶಲವನ್ನು ವೃದ್ಧಿ ಮಾಡುವುದಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡಿದ್ದೇವೆ. ಇದರಲ್ಲಿ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ಆ ರೀತಿಯಂತಹ ಯಾವುದೇ ಅಂಶಗಳು ಇಲ್ವಾ ಹೇಗೆ ಅಂತ ಹೇಳಿ? ವ್ಯಕ್ತಿತ್ವ ಅಂದ್ರೆ ಈಗ ಹೆಡ್ಗೇವಾರ್ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಅಂಶಗಳು ಇಲ್ವಾ ಅಂತ ಹೇಳಿ? ಇದು ಹೆಡ್ಗೇವಾರ್ ಅವರ ಬಗ್ಗೆ ಇರುವಂತಹ ಪಾಠ ಅಲ್ಲ, ಇದು ಹೆಡ್ಗೇವಾರ್ ಅವರು ಬರೆದಿರುವ ಅಥವಾ ಅವರು ಭಾಷಣದಲ್ಲಿ ಹೇಳಿರುವಂತಹ ಅಂಶಗಳನ್ನ ಲಿಖಿತ ರೂಪದಲ್ಲಿ ಬರೆದಿರುವಂತಹ ಪಾಠ. ಮತ್ತು ಇದು ಒಂದು ಸಂಪ್ರದಾಯ. ಇದು ಅನೇಕ ವರ್ಷಗಳಿಂದ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಈ ರೀತಿಯ ಒಂದು ಅಂಶಗಳು ಬಂದೇ ಬರ್ತವೆ. ಉದಾಹರಣೆಗೆ ನಾವು ಶಿವರಾಮ ಕಾರಂತರದ್ದು, ಕುವೆಂಪು ಅವರದ್ದು, ಬೇಂದ್ರೆ ಅವರದ್ದು ಅಥವಾ ಯಾವುದೋ ಒಬ್ಬ ಚಿಂತಕರ ಅವರ ವಿವೇಕಾನಂದರದ್ದು ಈ ರೀತಿಯ ಅವರ ಬರಹಗಳನ್ನ, ಅವರ ಚಿಂತನೆಗಳನ್ನ ನಾವು ಪಠ್ಯಪುಸ್ತಕಗಳಲ್ಲಿ ಅಧ್ಯಾಯಗಳಲ್ಲಿ ಕೊಡುವಂತದ್ದು ಬಹಳ ವರ್ಷಗಳಿಂದ ಬಂದಿದೆ. ಅದೇನು ನಾವು ಹೊಸದಾಗಿ ಶುರು ಮಾಡಿದ್ದಲ್ಲ. ಯಾವುದೇ ಒಬ್ಬ ಪ್ರಖರ ಚಿಂತಕ, ರಾಷ್ಟ್ರವಾದಿ ಚಿಂತಕ ನಮ್ಮ ದೇಶದಲ್ಲಿ ಇರುವವರು, ಅವರ ಚಿಂತನೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಹೋಗಬೇಕು ಅನ್ನೋದು, ಅದು ಭಾಷೆಯ ಮೂಲಕ ಹೋಗಬೇಕು ಅನ್ನೋದು ನಮ್ಮ ಯೋಚನೆ. ಪರಿಷ್ಕರಣೆಗೆ ಅವಕಾಶ ಇದೆಯಾ ಹೇಗೆ ಅಂತ ಹೇಳಿ? ಒಂದ್ ವೇಳೆ ಆಕ್ಷೇಪಗಳಿಗೆ ಬಂದಂತಹ ಸಂದರ್ಭದಲ್ಲಿ ಏನ್ ಹೇಳಿ? ಆಕ್ಷೇಪಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಲ್ಲ, ಆಕ್ಷೇಪ ಅಂದ್ರೆ ಈಗ ಸುಮ್ನೆ ಯಾರೋ ಒಬ್ಬ ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆಕ್ಷೇಪ ಮಾಡುವವರು, ಈಗ ಉದಾಹರಣೆಗೆ ನಾನು ನಿಮ್ಮ ನ್ಯೂಸ್ ಚಾನೆಲ್ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ, ಯಾಕೆ ಸರಿ ಇಲ್ಲ, ಯಾವ ನ್ಯೂಸ್ ಸರಿ ಇಲ್ಲ, ಎಲ್ಲಿ ನಾವು ಸುಳ್ಳು ಹೇಳಿದ್ದೇವೆ ಅಥವಾ ತಪ್ಪು ಹೇಳಿದ್ದೇವೆ ಅಂತ ನಾವು ನಿಮ್ಗೆ ತೋರಿಸ್ಬೇಕಾಗುತ್ತೆ ಅಲ್ವಾ? ಸುಮ್ನೆ ನಾನು ನಿಮ್ಮ ನ್ಯೂಸ್ ಚಾನೆಲ್ ಸರಿ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗೇನೆ ಒಂದು ಪಠ್ಯಪುಸ್ತಕ ಅದರಲ್ಲಿ ಆಕ್ಷೇಪ ಇದೆ ಅಂತ ಹೇಳಿದ ಕೂಡಲೇ ಅವರು ಶಿಕ್ಷಣ ತಜ್ಞರಾಗೋದಿಲ್ಲ. ಇವತ್ತು ನಮ್ಮಲ್ಲಿ ಎಷ್ಟೋ ಈ ಸೋಕಾಲ್ಡ್ ಶಿಕ್ಷಣ ತಜ್ಞರು, ಬರಗೂರು ರಾಮಚಂದ್ರಪ್ಪ ಅವರ ಗ್ಯಾಂಗಿನ ಒಂದಷ್ಟು ಏನು ಇದ್ದಾರೆ ಅನುಯಾಯಿಗಳು, ಅವರು ಏನೋ ಒಂದು ಆಕ್ಷೇಪ ಇದೆ ಅಂತ ಹೇಳಿದ ಕೂಡಲೇ ಶಿಕ್ಷಣ ತಜ್ಞರು ಅಂತ ಗುರುತಿಸ್ಕೊಳ್ತಾರೆ ನಮ್ಮ ಮಾಧ್ಯಮಗಳಲ್ಲಿ. ಇದು ದೊಡ್ಡ ದುರಂತ ಇದು. ಅವರು ಆಕ್ಷೇಪ ಯಾವುದಕ್ಕಿದೆ, ಯಾವ ವಿಚಾರಕ್ಕೆ ನಮ್ಮ ಆಕ್ಷೇಪ ಇದೆ ಮತ್ತೆ ಅದು ಯಾಕೆ ಸರಿಯಲ್ಲ ಅನ್ನೋದನ್ನ ಅವ್ರು ತೋರಿಸ್ಬೇಕು. ಅವರು ತೋರಿಸಿದ್ರೆ ಅದರಲ್ಲಿ ಆಮೇಲೆ ಬದಲಾವಣೆ ಮಾಡ್ಬೇಕಾ ಅಥವಾ ಉಳಿಸ್ಕೊಡ್ಬೇಕಾ, ತೆಗಿಬೇಕಾ ಇತ್ಯಾದಿ ವಿಚಾರಗಳನ್ನು ನಾವು ಮಾಡ್ಬೋದು. ಒಮ್ಮೆ ಆಕ್ಷೇಪ ಇದೆ ಅಂತ ಹೇಳಿದ ಕೂಡಲೇ ನಾವು ತೆಗಿಯೋದಕ್ಕೆ ಈ ರೀತಿಯ ವ್ಯವಸ್ಥೆ ನನಗೆ ಗೊತ್ತಿಲ್ಲ, ಈ ತರದ್ದು ಇಲ್ವೇ ಇಲ್ಲ. ಹೌದು, ಈಗ ಕಾರಣವಾಗಿ ಏನು ಆಕ್ಷೇಪ ಇದೆ, ಏನ್ ಸಮಸ್ಯೆ ಇದೆ, ಇಲ್ಲೇನು ಸುಳ್ಳು ಹೇಳಿದೀವ, ಸತ್ಯ ಹೇಳಿದೇವ, ಅಸತ್ಯ ಹೇಳಿದೇವ, ಇದನ್ನ ಹೇಳಿ ಅವರು. ಹೌದು, ಓಕೆ. ಒಂದ್ ಕಡೆ ಈಗ ಆ ತರ ಒಬ್ರು ಬರ್ದಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸೋದು ಸರಿಯಲ್ಲ ಅನ್ನುವಂಥದ್ದು ಖಂಡಿತ ಸರಿಯಲ್ಲ. ಯಾಕಂದ್ರೆ ಹೆಡ್ಗೇವಾರ್ ಅವರು ಬಹಳ ದೊಡ್ಡ ವ್ಯಕ್ತಿತ್ವ, ರಾಷ್ಟ್ರವಾದಿ ಚಿಂತಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಸಣ್ಣ ವಯಸ್ಸಿನಲ್ಲಿ ಶಾಲೆಯಲ್ಲಿದ್ದಾಗಲೇ ಅವರು ಬ್ರಿಟಿಷ್ ಒಂದು ಅರಸೊತ್ತಿಗೆಯನ್ನ ವಿರೋಧಿಸಿ ರಾಜನ ಒಂದು ಬರ್ತ್ಡೇಗೆ, ಹುಟ್ಟುಹಬ್ಬಕ್ಕೆ ಸಿಹಿ ಹಂಚುತ್ತಾ ಇದ್ದಾಗ ನಾನು ತಿನ್ನೋದಿಲ್ಲ ಅಂತ ಹೇಳಿ ಪ್ರತಿಭಟಿಸಿದಂತ ಒಬ್ಬ ದೊಡ್ಡ ವ್ಯಕ್ತಿ ಮತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ಸ್ವಯಂ ಸೇವಕ ಸಂಘಟನೆಯನ್ನ ಕಟ್ಟಿದಂತ ವ್ಯಕ್ತಿ. ಹಾಗಾಗಿ ಅವರ ಚಿಂತನೆ ಏನು ಅನ್ನೋದನ್ನ ನಮ್ಮ ಮಕ್ಕಳು ಖಂಡಿತವಾಗಿಯೂ ಓದಬೇಕು, ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು
ಈಗ ಹೆಡ್ಗೆವಾರ್ ಅಂತ ಹೇಳಿ ಅಲ್ಲ, ಎಲ್ಲ ರಾಷ್ಟ್ರ ಮಟ್ಟದ ದೊಡ್ಡ ದೊಡ್ಡ ಚಿಂತಕರ ಎಲ್ಲ ಬರಹಗಳನ್ನು ಕೂಡ ನಾವು ಮಕ್ಕಳಿಗೆ ಓದಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಹಿಂದೆ ನೀವು ಮಾತನಾಡುವಾಗಲೂ ಅಂದ್ರೆ ಟಿಪ್ಪು ಸುಲ್ತಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದಾಗ್ಲೂ ಕೂಡ ಹೇಳಿದ್ರೆ ಅಂದ್ರೆ ನಿಜಾಂಶಗಳು ಏನೇನು, ಸತ್ಯಾಂಶಗಳನ್ನು ತಿಳಿಸುವಂತಹ ಕೆಲಸಗಳು ಆಗಬೇಕು ಅಂತ ಹೇಳಿ. ಹೌದು. ಸೊ ಆ ಒಂದು ಆಶಯವನ್ನ ಇದರಲ್ಲೂ ಕೂಡ ಹೇಗೆ ಅಂತ ಹೇಳಿ. ಖಂಡಿತ. ಯಾಕಂದ್ರೆ ಕಳೆದ 75 ವರ್ಷಗಳಲ್ಲಿ ಒಂದೇ ಒಂದು ಸಲವೂ ಕೂಡ ನಮ್ಮ ಒಂದಷ್ಟು ಚಿಂತಕರನ್ನ ಈ ಪಠ್ಯಪುಸ್ತಕಗಳ ಒಳಗೆ ಬರೋದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಅವರ ಚಿಂತನೆ ಏನು, ಈಗ ಉದಾಹರಣೆಗೆ ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆ ಏನು ಅನ್ನೋದು ಇವತ್ತಿನ ನಮ್ಮ ಸಾಮಾನ್ಯ ಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಅವರ ಹೆಸರು ಒಂದೇ ಒಂದು ಕಡೆಯಲ್ಲೂ ಕೂಡ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬರದೇ ಇರುವ ಹಾಗೆ ಬಹಳ ವ್ಯವಸ್ಥಿತವಾಗಿ ನೋಡಿಕೊಂಡ್ರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಯಾವುದೇ ಚಿಂತನೆ ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಬರದೇ ಇರುವ ಹಾಗೆ ನೋಡಿಕೊಂಡ್ರು. ಆದ್ರೆ ಇವರು ನೆಹರು ಬಗ್ಗೆ ಇವರು ಪಾಠಗಳನ್ನು ಹಾಕ್ತಾರೆ, ಇಂದಿರಾ ಗಾಂಧಿ ಅವರ ಬಗ್ಗೆ ಪಾಠಗಳನ್ನು ಹಾಕ್ತಾರೆ, ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ನಾಯಕರ ಬಗ್ಗೆ ಪಾಠಗಳನ್ನು ಹಾಕ್ತಾರೆ. ಸೊ ಎಲ್ಲೋ ಒಂದು ಕಡೆ ಇದು ಒಂದು ಪಕ್ಷದ ಮುಖವಾಣಿಯಾಗಿ ಈ ಪಠ್ಯಪುಸ್ತಕಗಳು 25 ವರ್ಷದಲ್ಲಿ ಕೆಲಸ ಮಾಡಿದೆ ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ ಇದು ಪಕ್ಷದ ಪುಸ್ತಕಗಳಾಗಬಾರ್ದು, ಇದು ಪಕ್ಷಾತೀತವಾದ ರಾಷ್ಟ್ರವಾದಿ ಚಿಂತಕರ ಪುಸ್ತಕಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಓಕೆ, ಈಗ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ನಾವು ಯಾವುದೇ ರೀತಿಯಾದಂತಹ ಮಕ್ಕಳಿಗೆ ತುರುಕುವಂತಹ ಕೆಲಸಗಳು ಆಗಬಾರ್ದು ಅಂತ ಈ ಹಿಂದಿನಿಂದಲೂ ಕೂಡ ಇದ್ದಂತಹದ್ದು ಅಂತ ಹೇಳಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಈಗ ಬೇರೆ ಬೇರೆ ಧರ್ಮದ ವಿಚಾರಗಳು ಅಂದ್ರೆ ಮಹನೀಯರ ವಿಚಾರಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಪಠ್ಯಗಳನ್ನ ಕೂಡ ನಾವು ನೋಡಿದ್ದೇವೆ. ಇದಕ್ಕೆ ಈಗ ಆಕ್ಷೇಪ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಈಗ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ, ಆ ಒಂದು ಪಠ್ಯವನ್ನ ಹಾಕಬಾರ್ದು ಅನ್ನುವಂತಹ ವಿಚಾರದ ಸಂದರ್ಭದಲ್ಲಿ ಸೊ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದೇ ಇರತ್ತಾ ಹೇಗೆ ಇನ್ನು ಮುಂದೆ ಆಕ್ಷೇಪಗಳು ಇದ್ರೂ ಕೂಡ? ಅಲ್ಲ, ನಾನು ಆಗ್ಲೇ ಹೇಳಿದ ಹಾಗೆ ಈಗ ಇದೊಂದು ಬಹಳ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಯಿರುವಂತ ದೇಶ ಇದು. ಇಲ್ಲಿ ಪ್ರಜೆಗಳ ತೀರ್ಮಾನವೇ, ಪ್ರಜೆಗಳ ಅಭಿಮತವೇ ಅಂತಿಮ, ಅದರಲ್ಲಿ ಯಾವ ಒಂದು ಎರಡನೇ ಮಾತೇ ಇಲ್ಲ. ಆದ್ರೆ ನೀವು ಆಕ್ಷೇಪವನ್ನು ಹೇಳುವಾಗ ಅದು ಯಾವ ಕಾರಣಕ್ಕೆ ಆಕ್ಷೇಪ, ಅಲ್ಲಿ ಏನು ಸಮಸ್ಯೆ, ನಿಮ್ಗೇನು ಸಮಸ್ಯೆ ಕಾಣ್ತಾ ಇದೆ ಅನ್ನೋದನ್ನ ನೀವು ವಿವರಿಸಬೇಕಾದ ಒಂದು ಅನಿವಾರ್ಯತೆ ಇದೆ. ಸುಮ್ಮನೆ ಯಾರೋ ಒಬ್ರು ನಾನು ಶಿಕ್ಷಣ ತಜ್ಞ, ನನಗೆ ಇದ್ರಲ್ಲಿ ಆಕ್ಷೇಪ ಇದೆ ಅಂತ ಹೇಳಿದ ಕೂಡಲೇ ಅದನ್ನ ಬದಲಾಯಿಸ್ತಾ ಹೋಗುದಾದ್ರೆ ನಾವು ಪ್ರತಿದಿನ ನಾವು ಟೆಕ್ಸ್ಟ್ ಬುಕ್ ಅನ್ನ ಬದಲಾಯಿಸ್ತಾ ಕುತ್ಕೊಳ್ಬೇಕಾಗ್ತದೆ. ಹಾಗಾಗಿ ಪಠ್ಯಪುಸ್ತಕವನ್ನ ಬರೆಯೋದಕ್ಕೆ ಒಂದು ಕ್ರಮ ಇದೆ, ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ಒಂದು ಕ್ರಮ ಇದೆ. ನಾವು ಯಾವ್ಯಾವ ವಿಚಾರಗಳನ್ನ ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿ ನಾವು ಸಮರ್ಥನೆ ಮಾಡಿದ್ದೇವೆ. ಅದನ್ನ ನೋಡಿದ ಮೇಲೆ ಅವರಿಗೆ ಅದರಲ್ಲಿ ಆಕ್ಷೇಪ ಇದೆ ಅಂತ ಹೇಳಿದ್ರೆ ಒಂದು ಕಾರಣಗಳನ್ನು ಕೊಟ್ರೆ, ಸಮರ್ಥನೀಯವಾದ ಕಾರಣಗಳನ್ನು ಕೊಟ್ರೆ ಆಮೇಲೆ ಅದನ್ನ ನಾವು ಮಾತಾಡ್ಬೋದು. ಚರ್ಚೆ ಸಂವಾದಗಳಿಗೆ ಈ ದೇಶದಲ್ಲಿ ಯಾವತ್ತೂ ಅವಕಾಶ ಇದೆ. ಮತ್ತು ನಾನು ಯಾವತ್ತೂ ಕೂಡ ಚರ್ಚೆಗೆ ನಾನು ಏನು ಬರೋದಿಲ್ಲ ಅಂತ ಹೇಳಿಲ್ಲ. ಈಗ ಕಳೆದ 6 ತಿಂಗಳಲ್ಲಿ ಅಥವಾ ಕಳೆದ 2 ತಿಂಗಳಲ್ಲಿ ವಿವಾದಗಳೆಲ್ಲ ಶುರುವಾದ ಮೇಲೂ ಕೂಡ ಈ ಮಾಧ್ಯಮಗಳಿಗೆ, ಕನ್ನಡದ ಮಾಧ್ಯಮಗಳಿರ್ಬೋದು, ಇಂಗ್ಲಿಷ್ನ ಮಾಧ್ಯಮಗಳಿರ್ಬೋದು, ಇವರು ಯಾರಿಗೂ ಕೂಡ ಬರಗೂರು ರಾಮಚಂದ್ರಪ್ಪ ಅವರನ್ನ ಒಂದೇ ಒಂದು ಸಲವೂ ಕೂಡ ಮಾತಾಡಿಸ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನೀವು ಅರ್ಥ ಮಾಡಿಕೊಳ್ಳಿ ಪ್ರಜಾಪ್ರಭುತ್ವ ಎಲ್ಲಿದೆ ಇಲ್ಲಿ ಅಂತ ಹೇಳಿ. ಇವರು ಯಾವುದೇ ಒಂದು ಚರ್ಚೆಯ ಸಂವಾದಗಳಿಗೆ ಬರೋದಿಲ್ಲ. ಇವರು ತನ್ನ ಹಿಂಬಾಲಕರನ್ನ ಒಂದಷ್ಟು ಮಂದಿಯನ್ನ ಬಿಟ್ಟು ಒಂದಷ್ಟು ಹೇಳಿಕೆಗಳನ್ನ, ಆಕ್ಷೇಪಗಳನ್ನ, ಏನೋ ಒಂದು ವಿವಾದಗಳನ್ನ ಇವರು ಸೃಷ್ಟಿ ಮಾಡ್ತಾರೆ. ಪ್ರತಿ ವಾರ ಪ್ರತಿದಿನ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಹೇಳುದು ಇವರು ಚರ್ಚೆಗೆ ಬರ್ಲಿ, ಸಂವಾದಕ್ಕೆ ಬರ್ಲಿ. ಇವರು ಎಷ್ಟು ಬದಲಾವಣೆಗಳನ್ನು ಮಾಡಿದ್ರು ಕನ್ನಡ ಪಠ್ಯಪುಸ್ತಕದಲ್ಲಿ ಅಂತ ನನ್ನ ಹತ್ರ ದಾಖಲೆ ಇದೆ. ನಾನು ಅದನ್ನ ಸಾರ್ವಜನಿಕರ ಮುಂದೆ ಇಡ್ತೇನೆ. ಇವರು ಯಾವ್ಯಾವ ಸಿದ್ಧಾಂತಗಳನ್ನ ಹಾಕಿದ್ರು, ಯಾವ್ಯಾವ ಚಾಪ್ಟರ್ ಗಳಲ್ಲಿ ಏನೇನು ಹೇಳಿದ್ರು, ಮಕ್ಕಳ ತಲೆಯನ್ನು ಹೇಗೆ ಇವರು ಕೆಡಿಸ್ತಾ ಬಂದ್ರು, ಅದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಚರ್ಚೆಗೆ ಬರ್ಲಿ. ಬರಗೂರು ರಾಮಚಂದ್ರಪ್ಪ ಅವರು ಯಾವುದೋ ಒಂದು ಮರೆಯಲ್ಲಿ ನಿಂತ್ಕೊಂಡು ತನ್ನ ಹಿಂಬಾಲಕರನ್ನ ಮುಂದೆ ಬಿಟ್ಟು ಅವರನ್ನ ಬಿಟ್ಟು ಒಂದಷ್ಟು ವಿವಾದಗಳನ್ನ ಸೃಷ್ಟಿಸಿ ಮಜಾ ತಗೊಳ್ಳೋದನ್ನು ಬಿಟ್ಟು ಅವರು ಮಾಧ್ಯಮದಲ್ಲಾಗ್ಲಿ ಅಥವಾ ಯಾವುದೋ ಒಂದು ಸಾರ್ವಜನಿಕ ವೇದಿಕೆಯಲ್ಲಾಗ್ಲಿ ಕಾಣಿಸ್ಕೊಳ್ಳಿ, ತನ್ನ ಕೆಲಸವನ್ನ ಸಮರ್ಥನೆ ಮಾಡಿಕೊಳ್ಳಿ. ನಾನಾಗ ಇವರು ಮಾಡಿರುವಂತಹ ತಪ್ಪುಗಳನ್ನ, ಇವರು ಮಾಡಿರುವಂತಹ ಅವ್ಯವಹಾರಗಳನ್ನ ನೇರವಾಗಿ ಸಾರ್ವಜನಿಕರ ಮುಂದೆ ಇಡ್ತೇನೆ. ಇವರು ಯಾವುದೋ ಒಂದು ಇದರಲ್ಲಿ ಇದ್ದುಕೊಂಡು ತನ್ನ ಅನುಯಾಯಿಗಳನ್ನ ಮುಂದೆ ಬಿಟ್ಟುಕೊಂಡು ಈ ರೀತಿಯ ವಿವಾದಗಳನ್ನು ಸೃಷ್ಟಿ ಮಾಡೋದು ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಆಕ್ಷೇಪ ಇದೆಯಾ, ಅವರು ಚರ್ಚೆಗೆ ಬರ್ಲಿ, ಏನು ಆಕ್ಷೇಪ ಇದೆ ಅನ್ನೋದನ್ನ ಹೇಳಿ, ನಾವು ಅದನ್ನ ಸರಿಪಡಿಸೋಣ. ಅದೇ ಈ ಹಿಂದೆ ಈಗ ಭಗತ್ ಸಿಂಗ್ ಅವರ ಒಂದು ಪಠ್ಯ ಕೂಡ ಇತ್ತು ಅಂತ ಹೇಳಿ, ಸೊ ಅದನ್ನ ಏನಾದ್ರೂ ಕೈ ಬಿಡ್ಲಾಗಿದೆಯಾ ಈ ಸಲದ ಪಠ್ಯದಲ್ಲಿ? ಹೇಗೆ ನೋಡಿ, ನಾವು ಈಗ ಪರಿಷ್ಕರಣೆ ಮಾಡಿರುವಂತದ್ದು ಬರಗೂರು ರಾಮಚಂದ್ರಪ್ಪ ಅವರು ಮಾಡಿರೋ ಒಂದಷ್ಟು ಕೆಲಸಗಳನ್ನ ನಾವು ಅಲ್ಲಿ ಏನೇನು ಆಕ್ಷೇಪ ಇದೆ ಅದನ್ನ ನಾವು ಕೈ ಬಿಟ್ಟಿರುವಂತದ್ದು. ಮತ್ತು ಅದರ ಹಿಂದೆ 2014ರಲ್ಲಿ GS ಮೊಡಂಬಿಡಿತಾಯ ಅಂತ ಹೇಳಿ ಅವರು ಮಾಡಿದ ಪಠ್ಯಪುಸ್ತಕಗಳು ಏನಿತ್ತು ಅದರಲ್ಲಿ ಬಂದ ಬರಹಗಳನ್ನ ನಾವು ಉಳಿಸಿಕೊಳ್ಳುವ ಕೆಲಸಗಳನ್ನ ಮಾಡಿದ್ದೇವೆ. ಇವರು 2015-16ರಲ್ಲಿ ಪರಿಷ್ಕರಣೆ ಹೆಸರಿನಲ್ಲಿ ಅನೇಕ ಒಳ್ಳೆಯ ಅಧ್ಯಾಯಗಳನ್ನ, ಒಳ್ಳೆಯ ಅಂಶಗಳನ್ನ ಇವರು ಕೈಬಿಟ್ಟು ತೀರಾ ಕಳಪೆ ಮಟ್ಟದ ಬರಹಗಳನ್ನ ಇವರು ಸೇರಿಸಿದ್ರು. ಮತ್ತು ಇವರು ಪ್ರತಿಯೊಂದು ಬರಹಗಳಲ್ಲೂ ಕೂಡ ಇವರ ಸಿದ್ಧಾಂತಗಳನ್ನ ಹಾಕೋದಕ್ಕೆ ಹೋಗ್ತಾರೆ. ಈಗ ಭಗತ್ ಸಿಂಗ್ ಈ ದೇಶ ಕಂಡ ಬಹಳ ದೊಡ್ಡ ಒಬ್ಬ ಹೋರಾಟಗಾರ.
ಸ್ವಾತಂತ್ರ್ಯ ಹೋರಾಟಗಾರ. ಆದ್ರೆ ಭಗತ್ ಸಿಂಗ್ನ ವಿಚಾರವನ್ನು ಹೇಳುವಾಗ ಕೂಡ ಇವರು ಎಲ್ಲೋ ಒಂದ್ ಕಡೆ ಒಂದು ಸಿದ್ಧಾಂತವನ್ನು ತರುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನಾವೇನ್ ಮಾಡಿದ್ದೇವೆ, ಎಲ್ಲೆಲ್ಲಿ ಈ ರೀತಿಯ ಸಿದ್ಧಾಂತಗಳನ್ನ ತುರುಕುವ, ನಾನು ಇಲ್ಲಿ ಸಿದ್ಧಾಂತ ಅಂತ ಹೇಳುವಾಗ ಕೇವಲ ಎಡ ಅಥವಾ ಬಲ ಅಂತ ಹೇಳ್ತಾ ಇಲ್ಲ, ಯಾವುದೇ ಸಿದ್ಧಾಂತ. ಮಕ್ಕಳಿಗೆ ನಾವು ಭಾಷೆಯನ್ನು ಕಲಿಸುವಾಗ ಸಂವಹನವನ್ನು ಕಲಿಸಬೇಕು. ಅವರು ತಮ್ಮ ಏನು ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಆಗುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ 10ನೇ ತರಗತಿಯ ಹುಡುಗ ಅವನಿಗೆ ಕನ್ನಡ 10 ವರ್ಷ ಓದಿದ್ರು ಕೂಡ 4 ಮಾತು ತನ್ನ ಅಭಿಪ್ರಾಯವನ್ನ ನೇರವಾಗಿ ಕನ್ನಡದಲ್ಲಿ ಸ್ಫುಟವಾಗಿ ತಪ್ಪಿಲ್ಲದೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರು ಭಾಷೆಯನ್ನು ಕಲಿಸ್ತಾ ಇಲ್ಲ, ಇವರು ಸಿದ್ಧಾಂತಗಳನ್ನು ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಹಾಗಾಗಿ ನಾವು ಭಾಷೆಯನ್ನ ಸಂವಹನವನ್ನ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆಕ್ಷೇಪ ಇದ್ರೆ ಬರಗು ರಾಮಚಂದ್ರಪ್ಪ ಅವರು ನೇರವಾಗಿ ಬರ್ಲಿ, ಇವರನ್ನ ಮಾಧ್ಯಮದವರು ಕೂಡ ತರಲಿ, ವೇದಿಕೆಗೆ ತಂದು ನಿಲ್ಲಿಸ್ಲಿ. ಬಹುಶಃ ಕಳೆದ 2-3 ತಿಂಗಳಲ್ಲಿ ಯಾವ ಮಾಧ್ಯಮಕ್ಕೂ ಆಗಿಲ್ಲ. ಬಹಳ ದೊಡ್ಡ ಒಂದು ಬಹಳ ದೊಡ್ಡ ಅಸಾಧ್ಯವಾದ ಕೆಲಸ ಆಗಿಬಿಟ್ಟಿದೆ ಬರಗು ರಾಮಚಂದ್ರಪ್ಪ ಅವರನ್ನ ವೇದಿಕೆಗೆ ತರುವಂತದ್ದು. ಮುಕ್ತವಾಗಿ ಬರಲಿ, ಮಾತಾಡ್ಲಿ, ಚರ್ಚೆ ಮಾಡ್ಲಿ. ಅದಕ್ಕೆ ನಾವು ಕೂಡ ಖಂಡಿತವಾಗ್ಲೂ ಅವಕಾಶವನ್ನ ನೀಡ್ತೇವೆ. ಅಂತಹ ಒಂದು ಅವಕಾಶ ಇದ್ರೆ, ಚರ್ಚೆಗೆ ಒಂದು ಇದ್ರೆ ನೀವು ಕೂಡ ಖಂಡಿತ ಬರಬಹುದು. ಆ ಸಂದರ್ಭದಲ್ಲಿ ಅವರನ್ನ ಕೂಡ ಕರೆಯುವಂತಹ ಪ್ರಯತ್ನವನ್ನ ಮಾಡ್ತೀವಿ ನಾವು ಅಂತ ಹೇಳಿ. ಸೊ ಕೊನೆಯದಾಗಿ ರೋಹಿತ್ ಚಕ್ರತೀರ್ಥ ಅವರೇ, ಅಂದ್ರೆ ಈಗ ಬದಲಾವಣೆ ಆಗಿರುವಂತದ್ದು, ಅಂದ್ರೆ ಒಂದ್ ಕಡೆ ಭಗತ್ ಸಿಂಗ್ ವಿಚಾರ ಆ ಒಂದು ಪಠ್ಯದಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆಗಳಾಗಿದೆ, ಹಾಗೆ ಇದರಲ್ಲಿರುವಂತಹ ಬದಲಾವಣೆಗಳನ್ನ ಕೊನೆಯದಾಗಿ ಹೇಳೋದಾದ್ರೆ? ಅಲ್ಲ, ನಾನು ಏನ್ ಹೇಳಿದೆ ಅಂದ್ರೆ, ಈಗ ಎಲ್ಲೆಲ್ಲಿ ನಮ್ಗೆ ಸಮಸ್ಯೆಗಳು ಅಥವಾ ಒಳ್ಳೆಯ ಬರಹಗಳನ್ನ ಎಲ್ಲಿ ಹಾಕಬಹುದು ಅಂತ ಅನಿಸಿದೆಯೋ ಅಲ್ಲೆಲ್ಲ ನಾವು ಒಳ್ಳೆಯ ಬರಹಗಳನ್ನ, ಉತ್ತಮ ಮೌಲಿಕ ಬರಹಗಳನ್ನ ಹಾಕಿದ್ದೇವೆ. ಇಡೀ ಸಮಿತಿಯವರ ಎಲ್ಲರೂ ಕೂಡ ಪರ್ಮಿಷನ್ ಇದೆ ಅದರಲ್ಲಿ, ಯಾವುದೇ ರೀತಿಯಂತಹ ಅಂದ್ರೆ ಬೇರೆ ವಿರೋಧ ಇರ್ಲಿಲ್ಲ ಅಂತ ಹೇಳಿ? ಇಲ್ಲಿ ಯಾವುದೇ ಒಂದು ಸರ್ವಾಧಿಕಾರದ ಇದಿಲ್ಲ. ಇದು ಇಡೀ ಸಮಿತಿಯ ಒಂದು ತೀರ್ಮಾನ. ಮತ್ತು ಮಕ್ಕಳಿಗೆ ಭಾಷೆಯನ್ನ ಕಲಿಸಬೇಕು, ಸಿದ್ಧಾಂತವನ್ನು ಕಲಿಸಬಾರದು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿತ್ತು. ಆ ಕಾರಣಕ್ಕೆ ಯಾವ್ಯಾವ ಅಧ್ಯಾಯಗಳನ್ನ ಸೇರಿಸಬಹುದು, ಒಳ್ಳೆಯ ರಾಷ್ಟ್ರವಾದಿ ಚಿಂತನೆಯನ್ನ ಮಕ್ಕಳಿಗೆ ಕೊಡಬಹುದು, ಆ ಎಲ್ಲ ಕೆಲಸವನ್ನು ಕೂಡ ನಾವು ಪಠ್ಯಪುಸ್ತಕದ ಮೂಲಕ ಮಾಡಿದ್ದೇವೆ. ಓಕೆ, ಧನ್ಯವಾದಗಳು ರೋಹಿತ್ ಚಕ್ರತೀರ್ಥ ಅವರೇ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಹೊಸ ಪುಸ್ತಕ ದಂಗಲ್ ನಡೆಯುತ್ತಾ? RSS ಸಂಸ್ಥಾಪಕ ಪಠ್ಯಕ್ಕೆ ಆಕ್ಷೇಪ ಈಗ ವ್ಯಕ್ತವಾಗಿದ್ದು, 10ನೇ ತರಗತಿಯಲ್ಲಿರುವಂತಹ ಹೆಡ್ಗೇವಾರ್ ಪಠ್ಯಕ್ಕೆ ಈಗ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಗಳು ವ್ಯಕ್ತವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಗತ್ ಸಿಂಗ್ ಪಾಠವನ್ನ ಕೈಬಿಟ್ಟು, ಅಂದ್ರೆ ಈಗಾಗಲೇ ರೋಹಿತ್ ಚಕ್ರತೀರ್ಥ ಅವರು ಹೇಳಿದ ಹಾಗೆ ಅದರಲ್ಲಿರುವಂತಹ ಒಂದಷ್ಟು ಅಂಶಗಳನ್ನ, ಏನು ಬೇರೆಯದ್ದೇ ಅಂಶಗಳಿತ್ತು ಅದನ್ನ ಬಿಟ್ಟು ಬೇರೆ ಅಂಶಗಳನ್ನ ನಾವು ಹಾಕಿದ್ದೇವೆ. ರಾಷ್ಟ್ರೀಯತೆಯನ್ನ ತಿಳಿಸುವಂತಹ ಪ್ರಯತ್ನಗಳು ಈ ಪುಸ್ತಕಗಳಲ್ಲಿ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಮತ್ತೊಂದು ಪಠ್ಯ ದಂಗಲ್ ನಡೆಯುತ್ತ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಇದು ಹುಟ್ಟು ಹಾಕಿದೆ. ಹಾಗಾದ್ರೆ ಏನಿದು ವಿವಾದ, ಯಾಕೆ ಈ ಪಠ್ಯಕ್ಕೆ ಆಕ್ಷೇಪ ವ್ಯಕ್ತ ಆಗಿದೆ ಅನ್ನೋದನ್ನ ಒಂದಷ್ಟು ನೋಡ್ತಾ ಹೋಗೋದಾದ್ರೆ, 10ನೇ ತರಗತಿಯ ಕನ್ನಡ ಪಠ್ಯದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಭಗತ್ ಸಿಂಗ್ ಅವರ ಬದಲು ಹೆಡ್ಗೇವಾರ್ ಬಗ್ಗೆ ಪಠ್ಯವನ್ನ ಸೇರ್ಪಡೆ ಮಾಡಲಾಗಿದೆ. ಅಂದ್ರೆ ಅವರು ಬರೆದಂತಹ ಒಂದು ಪಠ್ಯವನ್ನ ಅದರಲ್ಲಿ ಸೇರ್ಪಡೆ ಮಾಡಲಾಗಿರೋದು. 5ನೇ ಪಾಠವಾಗಿ ಹೆಡ್ಗೇವಾರ್ ದೇಶಭಕ್ತಿಯ ಬಗ್ಗೆ ಸೇರ್ಪಡೆಯನ್ನ ಮಾಡಲಾಗಿದೆ. ಹೆಗ್ಡೆವಾರ್ ಭಾಷಣದ ಬಗ್ಗೆ ಪಠ್ಯದಲ್ಲಿ ಸೇರ್ಪಡೆಯನ್ನ ಮಾಡಲಾಗಿದ್ದು, ಇದರಲ್ಲಿ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅನ್ನುವಂತಹ ಒಂದು ಟೈಟಲ್ ಅನ್ನ ಇಡಲಾಗಿದೆ. ಆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಪಾಠ ಸೇರ್ಪಡೆಯನ್ನ ರೋಹಿತ್ ಚಕ್ರತೀರ್ಥ ಅವರ ಸಮಿತಿ ಮಾಡಿರೋದು. ಆ ಒಂದು ಸಮಿತಿಯ ಶಿಫಾರಸಿನಂತೆ ಸೇರ್ಪಡೆಗೊಳಿಸಲಾಗಿದೆ. ಭಗತ್ ಸಿಂಗ್ ಪಾಠವನ್ನ ಕೈಬಿಟ್ಟು ಹೆಡ್ಗೇವಾರ್ ಪಠ್ಯ ಸೇರ್ಪಡೆಯಾಗಿದೆ. ಮಾರ್ಚ್ ನಲ್ಲಿ ವರದಿಯನ್ನ ಸಲ್ಲಿಸಿದ್ರು ಚಕ್ರತೀರ್ಥ ಸಮಿತಿಯವರು. ಈಗ ಅದಕ್ಕೆ ಏನು ಯಾವುದೇ ರೀತಿಯಾದಂತಹ ಆಕ್ಷೇಪಗಳು ಇದ್ರೆ ನಾವು ಅದನ್ನ ನೋಡ್ತೀವಿ, ಯಾವ ಕಾರಣಗಳನ್ನ ಇಟ್ಟುಕೊಂಡು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೆ ಅವರಿಗೆ ಆ ರೀತಿಯಾದಂತಹ ಅವಕಾಶಗಳು ಕೂಡ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದ್ರೆ ಈಗ ಇದೊಂದು ಹೊಸ ವಿವಾದವಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ವೆಲ್ಕಮ್ ಬ್ಯಾಕ್. ಹಾಸನ, ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂದುವರೆದಿದೆ ಕಾಡಾನೆಗಳ ಉಪಟಳ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಿರುಹುಣಸೆ ಸರ್ಕಲ್ ಹಾಗೂ ವಡೂರು ಗ್ರಾಮದಲ್ಲಿ ಆನೆ ಕಾಣಿಸಿಕೊಂಡಿದ್ದು ಕಾಡಾನೆಯನ್ನು ಕಂಡು ಅಲ್ಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಇನ್ನು ಚಾಮರಾಜನಗರದ ಹನೂರು ತಾಲೂಕು ಉಯಿಲನತ್ತ ಸುತ್ತಮುತ್ತ ಕಾಡಾನೆಗಳು ದಾಳಿ ಇಟ್ಟಿವೆ. 2 ಎಕರೆ ಮುಸುಕಿನ ಜೋಳ ತಿಂದು ಹಾಕಿದ್ದಾವೆ ಕಾಡಾನೆಗಳು. ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಸನ ಮತ್ತು ಚಾಮರಾಜನಗರದಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಆಗಿದೆ. ಚಾಮರಾಜನಗರದಲ್ಲೂ ಕಾಡಾನೆಗಳು ಲಗ್ಗೆ ಇಟ್ಟಂತಹ ಪರಿಣಾಮವಾಗಿ ಗ್ರಾಮಸ್ಥರು ತೀವ್ರ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2 ಎಕರೆ ಮುಸುಕಿನ ಜೋಳ ನಾಶ ಆಗಿದೆ. ಈ ಮೂಲಕ ಈಗ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.
ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.